ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಇವತ್ತೊಂದು ಬೆಂಗನ್ನ ಒಂದು ಸ್ಪೆಷಲ್ ಆಗಿರುವ ಬಜ್ಜಿ ಮಾಡುವ. ತುಂಬಾ ಚೆನ್ನಾಗಿರ್ತದೆ ಇದು. ಬೆಳ್ತಿಗೆ ಅನ್ನ ಆಗಲಿ, ರೊಟ್ಟಿ ಚಪಾತಿ ಜೊತೆ ಸಖತ್ ಕಾಂಬಿನೇಷನ್. ಸಿಂಪಲ್ ಆಗಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ? ಮೊದಲಿಗೆ ಒಂದು ಬದನೆಯನ್ನು ಚೆನ್ನಾಗಿ ತೊಳೆದುಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ತುಂಬ ದೊಡ್ಡ ಬೆಂಗನಾದರೆ ಸ್ಲಿಟ್ ಮಾಡ್ಕೊಂಡು ಮಾಡೋದು ಒಳ್ಳೆಯದು ಸ್ನೇಹಿತರೆ. ಬೇಯುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಬೌಲ್ನಲ್ಲಿ ನೀರನ್ನು ಹಾಕಿಕೊಂಡು ಆ ನೀರಿಗೆ ಕಟ್ ಮಾಡಿದಂತಹ ಪೀಸ್ಗಳನ್ನು ಹಾಕ್ಕೊಂಡು ಇಟ್ಕೊಳ್ಬೇಕು. ಒಂದು 10 ನಿಮಿಷದ ನೀರಲ್ಲಿ ಇರಲಿ. ಒಂದು ಬಿಸಿಯಾದ ಪ್ಯಾನಿಗೆ ನೋಡಿ, ಆ ಚೊಗರೆಲ್ಲ ಬಿಟ್ಕೊಂಡಿದೆ. ಬಿಸಿಯಾದ ಪ್ಯಾನಿಗೆ ಈ ಕಟ್ ಮಾಡಿದ ಪೀಸ್ಗಳನ್ನು ಹಾಕಿಕೊಳ್ಳುವ. ಒಂದು ಇಡೀ ಬೆಂಗನ್ನು ಒಂದು ಚಟ್ನಿ ಅಥವಾ ಬಜ್ಜಿಯನ್ನು ನಾನು ಮಾಡ್ತಾ ಇದ್ದೇನೆ ಇಲ್ಲಿ. ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳುವ. ನೀರು ಬಿಟ್ಕೊಳ್ತದೆ ಇದು ಬೇಯುವ ಸಂದರ್ಭದಲ್ಲಿ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊನೆಗೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸುಮಾರು 7ರಿಂದ 8 ನಿಮಿಷ ಇದನ್ನು ಬೇಯಿಸಿದ ನಂತರ ಇದು ಈ ಥರ ರೆಡಿಯಾಗಿದೆ. ಇದಕ್ಕೆ ನಾನು ಹುಳಿ ಖಾರವನ್ನು ಈ ಟೈಮಲ್ಲಿ ಏನೂ ಹಾಕ್ಕೊಳ್ಳಿಲ್ಲ, ಕೇವಲ ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೇನೆ ಸ್ನೇಹಿತರೆ. ಎಲ್ಲವನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಕರಿಬೇವು, ಘಾಟಿ ಮೆಣಸು, ಸಾಸಿವೆ, ಜಜ್ಜಿದಂತಹ ಬೆಳ್ಳುಳ್ಳಿಯ ಎಸಳು 5ರಿಂದ 6 ಹಾಕಿಕೊಂಡು ಸಣ್ಣಗೆ ಮಿಕ್ಸ್ ಕೊಡ್ತೇನೆ ಸ್ನೇಹಿತರೆ. ಚೆನ್ನಾಗಿ ಇದು ಫ್ರೈ ಆಗಲಿ ಅಂತ. ಪ್ಯಾನ್ ಬೇಕು ಅಂತ ಹೇಳಿದರೆ ಚೇಂಜ್ ಮಾಡ್ಕೊಳ್ಳಿ ಅಥವಾ ತೊಳೆದು ಇಟ್ಕೊಳ್ಳಿ, ತೊಂದರೆ ಇಲ್ಲ. ನಂತರ ಒಗ್ಗರಣೆ ರೆಡಿಯಾದ ನಂತರ ಅದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ಹದವಾಗಿ ಕಾಯಿಲಿ ಈರುಳ್ಳಿ 2ರಿಂದ 3 ನಿಮಿಷ ಕೈ ಆಡಿಸ್ತಾ ಇರುವ ನಂತರ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಒಂದು ಇದನ್ನು ಹಾಕ್ಕೊಳ್ಳುವಂಥದ್ದು. ಒಂದು ಕಾಯಿ ಮೆಣಸನ್ನು ಹಾಕ್ಕೊಂಡೆ ನಾನು. ಕಾಯಿ ಮೆಣಸು ಜಾಸ್ತಿ ಬೇಕು, ಖಾರ ಬೇಕು ಹೇಳುವವರು ಇನ್ನೊಂದನ್ನು ಹಾಕ್ಕೊಳ್ಬಹುದು. ರೆಡಿ ಮಾಡಿಟ್ಟಂತಹ ಈ ಮಿಶ್ರಣಕ್ಕೆ ಬಿಸಿ ಬಿಸಿ ಘಮಘಮಿಸುವ ಒಗ್ಗರಣೆಯನ್ನು ಹಾಕ್ಕೊಂಡು ಸಣ್ಣಗೊಂದು ಮಿಕ್ಸ್ ಕೊಡ್ತೇನೆ. ಅದ್ಭುತವಾದ ಬಾಯಲ್ಲಿ ನೀರೂರಿಸುವಂತಹ ಸಿಂಪಲ್ ರೆಸಿಪಿ. ಗ್ರೈಂಡ್ ಮಾಡಬೇಕು ಅಂತಿಲ್ಲ. ಕರೆಂಟ್ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಈ ಥರ ಒಂದು ಬಜ್ಜಿಯನ್ನು ಮಾಡಿಕೊಂಡ್ರೆ ಊಟ ಸೂಪರ್ ಆಗಿರ್ತದೆ ಸ್ನೇಹಿತರೆ. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ನಷ್ಟು ಲಿಂಬೆಹಣ್ಣಿನ ರಸ, 1 ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿ ಹಸಿಯಾಗಿಯೇ ಹಾಕಿಕೊಂಡು ಮಿಕ್ಸ್ ಕೊಡ್ತಾ ಇದ್ದೇನೆ. ಬಿಸಿ ಬಿಸಿ ಅನ್ನದ ಜೊತೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿಕೊಂಡು ಈ ಬಜ್ಜಿ ಏನಿದೆ ಅದನ್ನು ಈ ಥರ ಕಲಿಸ್ಕೊಂಡು ಊಟ ಮಾಡ್ತಾ ಇದ್ದರೆ ಅಬ್ಬಬ್ಬಾ ಏನು ರುಚಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.